ಬಾಂಗ್ಲಾದೇಶದಲ್ಲಿ ಕಳೆದ 15 ವರ್ಷದಿಂದ ಎಲ್ಲವೂ ಸರಿಯಿತ್ತು. ಇದೇ ವರ್ಷದ ಆಗಸ್ಟ್ 5ರವರೆಗೂ ಬಾಂಗ್ಲಾದೇಶ ಸರಿಯಾದ ದಾರಿಯಲ್ಲೇ ನಡೀತಿತ್ತು. ಆದರೆ ಆ ದೇಶದ ಒಬ್ಬ ಮಹಾನ್ ನಾಯಕಿ ಯಾವಾಗ ಗಡೀಪಾರಾದರೂ ಅಲ್ಲಿಗೆ ಬಾಂಗ್ಲಾ ಅವನತಿಯು ಫಿಕ್ಸ್ ಆಯಿತು. ಈಗ ಬಾಂಗ್ಲಾದಲ್ಲಿ ಧರ್ಮೀಯ ವಿಷ ಬೀಜ ಬಿತ್ತನೆ ಆಗ್ತಿದೆ. ಪಶ್ಚಿಮ ಪಾಕಿಸ್ತಾನದಿಂದ ಮುಕ್ತಿ ಕೊಡಿಸಿದ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನೇ ಆ ದೇಶದ ಕೆಲ ಜನ ಕೊಂದುಬಿಟ್ರು. ಅವರ ಕುಟುಂಬವನ್ನು ನಾಶ ಮಾಡಿಬಿಟ್ರು. ಹಂಗೋ ಹಿಂಗೋ ಜೀವ ಉಳಿಸ್ಕೊಂಡು ಶೇಖ್ ಹಸೀನಾ ಅವಾಮಿ ಲೀಗ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಈಗ 15 ವರ್ಷದಿಂದ ಬಾಂಗ್ಲಾದೇಶವನ್ನ ಒಳ್ಳೆ ಹಾದಿಯಲ್ಲಿ ತಂದಿದ್ರು. ಈ ಬಾಂಗ್ಲಾದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸೋಕೆ ನೆರವಾಗಿದ್ದೇ ಇದೇ ಭಾರತ. ಅದೇ ಕಾರಣಕ್ಕಾಗಿ ಶೇಖ್ ಹಸೀನಾ ಭಾರತದ ಜೊತೆಗೂ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು. ಈಗ ಹಸೀನಾ ತಂದೆ ಕಟ್ಟಿ ಬೆಳೆಸಿದ ಬಾಂಗ್ಲಾದಲ್ಲಿ ಕೋಮುವಾದದ ಬೆಂಕಿ ಹಬ್ಬಿದೆ. ಬಾಂಗ್ಲಾ ಅಧಿಕಾರ ವಹಿಸಿಕೊಂಡಿರೋ ಮೊಹಮ್ಮದ್ ಯೂನಸ್ ಪಾಕಿಸ್ತಾನದ ಕೈಗೊಂಬೆಯಂತೆ ಆಡ್ತಿದ್ದಾರೆ. ಬಾಂಗ್ಲಾದೇಶದ ಜಾತ್ಯತೀತತೆ ಅನ್ನೋ ಪದ ತೆಗಿಬೇಕು, ಇಸ್ಲಾಮಿಕ್ ದೇಶ ಅಂತ ಘೋಷಣೆ ಮಾಡಬೇಕು ಅಂತ ಅವರೀಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದರ ಜೊತೆಗೆ ಇಸ್ಕಾನ್ನನ್ನೇ ಬ್ಯಾನ್ ಮಾಡಬೇಕು ಅಂತ ಹೊಸ ವರಸೆ ತೆಗೆದಿದ್ದಾರೆ. ಜಾತ್ಯತೀತತೆಯ ಕನಸು ಕಂಡಿದ್ದ ಶೇಖ್ ಹಸೀನಾ ದೇಶ ಬಿಡ್ತಿದ್ದಂತೆ ಮೊಹಮ್ಮದ್ ಯೂನಸ್ ಬಾಂಗ್ಲಾದಲ್ಲಿ ರಾಜಕೀಯ ಅರಾಜಕತೆ ಸೃಷ್ಟಿಸಿದ್ದಾರೆ. ಅಲ್ಲಿ ಬೇರೆ ಧರ್ಮೀಯರು ಈಗ ಬದುಕೋಕೆ ಆಗದಂತೆ ಮಾಡಿಬಿಟ್ಟಿದ್ದಾರೆ. ಬಾಂಗ್ಲಾದೇಶದಲ್ಲಿ ಈಗ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಅಲ್ಲಿ ಇಸ್ಕಾನ್ ಸಂಸ್ಥೆಯನ್ನೇ ಉಗ್ರ ಸಂಘಟನೆ ಅಂತ ಘೋಷಿಸಲಾಗಿದೆ. ಇದೇ ಇಸ್ಕಾನ್ 2022ರಲ್ಲಿ ಬಂದ ಪ್ರವಾಹದ ಟೈಮಲ್ಲಿ ದೋಣಿಗಳಲ್ಲಿ ಹೋಗಿ ಧರ್ಮ ಯಾವುದು ಅಂತ ಕೇಳದೆ ಎಲ್ರಿಗೂ ಊಟ ಹಾಕಿ ರಕ್ಷಿಸೋ ಕೆಲಸ ಮಾಡಿದ್ರು. ಈಗ ಕಷ್ಟಕಾಲದಲ್ಲಿ ಹೊಟ್ಟೆ ತುಂಬಿಸಿದ್ದ ಇದೇ ಇಸ್ಕಾನ್ ಸಂಸ್ಥೆಯನ್ನ ಬಾಂಗ್ಲಾದೇಶ ಬ್ಯಾನ್ ಮಾಡೋಕೆ ಹೊರಟಿದೆ. ಬಾಂಗ್ಲಾದೇಶದಲ್ಲಿ ಆಗಸ್ಟ್ನಲ್ಲಿ ಸರ್ಕಾರ ಬದಲಾದಾಗ ಎಲ್ಲ ಧರ್ಮಗಳನ್ನ ಸಮಾನವಾಗಿ ನಡೆಸ್ಕೋತೀವಿ ಅಂತ ಮೊಹಮ್ಮದ್ ಯೂನಸ್ ಸುಪ್ರೀಂ ಕೋರ್ಟ್ಗೂ ಹೇಳಿದ್ರು. ಆದರೆ ಅಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಹಾಗೂ ಹಿಂಸಾಚಾರ ನಿಂತಿಲ್ಲ. ಇದರ ಜೊತೆಗೆ ಇಸ್ಕಾನ್ನ ಸಂತ ಚಿನ್ಮಯ್ ದಾಸ್ ಅವರನ್ನೇ ಬಾಂಗ್ಲಾ ಸರ್ಕಾರ ಬಂಧಿಸಿದೆ. ಇಸ್ಕಾನ್ ಸದಸ್ಯ ಚಿನ್ಮಯ್ ದಾಸ್ ಅವರ ವಿರುದ್ಧ ದೇಶದ್ರೋಹದ ಕೇಸ್ ಹಾಕಲಾಗಿದೆ. ಕೆಲ ದಿನಗಳ ಹಿಂದೆ ಚಿತ್ತಗಾಂಗ್ನಲ್ಲಿ ಒಬ್ಬ ವ್ಯಾಪಾರಿ ಒಸ್ಮಾನ್ ಆಲಿ ಎಂಬಾತ ಇಸ್ಕಾನ್ನ ನಿಷೇಧಿಸಿ ಅಂತ ಪೋಸ್ಟ್ ಬೇರೆ ಹಾಕಿದ್ದ. ಇದನ್ನ ವಿರೋಧಿಸಿ ಇಸ್ಕಾನ್ ಬೆಂಬಲಿಗರು ಆ ಅಂಗಡಿಯವನ ಮುಂದೆ ಪ್ರತಿಭಟನೆ ಮಾಡ್ತಿದ್ರು. ಇಸ್ಕಾನ್ ಬೆಂಬಲಿಗರು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದ್ರು. ಆಗ ಅಲ್ಲಿದ್ದ ಇನ್ನೊಂದು ವರ್ಗ ಪ್ರತಿಭಟನೆ ಮಾಡ್ತಿದ್ದವರ ಮೇಲೆಯೇ ಆಸಿಡ್ ದಾಳಿ ಮಾಡಿದ್ರು. ಈ ವೇಳೆ ಘರ್ಷಣೆ ನಡೆದು ಪೊಲೀಸರ ಮೇಲೂ ಹಲ್ಲೆ ನಡೆಯಿತು. 80ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ರು. ಇನ್ನೊಂದು ಕಡೆ ಇದೇ ಪ್ರತಿಭಟನೆ ಸ್ಥಳದಲ್ಲಿ ಕೇಸರಿ ಧ್ವಜ ಹಾರಿಸಲಾಗಿತ್ತು. ಆದರೆ ಅಲ್ಲಿ ಬಾಂಗ್ಲಾದೇಶದ ರಾಷ್ಟ್ರಧ್ವಜಕ್ಕಿಂತಲೂ ಎತ್ತರದ ಜಾಗದಲ್ಲಿ ಕೇಸರಿ ಧ್ವಜವನ್ನ ಹಾರಿಸಲಾಗಿತ್ತು. ಇದೇ ಕಾರಣಕ್ಕೆ ಪ್ರತಿಭಟನೆಯ ಹೊಣೆ ಹೊತ್ತಿದ್ದ ಚಿನ್ಮಯ್ ದಾಸ್ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಲಾಗಿದೆ. ಬಾಂಗ್ಲಾ ಧ್ವಜಕ್ಕಿಂತ ಎತ್ತರದಲ್ಲಿ ಕೇಸರಿ ಧ್ವಜ ಹಾರಿಸಿದ್ದಕ್ಕೆ ಈಗ ಇಸ್ಕಾನ್ ಸಂಸ್ಥೆಯನ್ನೇ ಬ್ಯಾನ್ ಮಾಡೋಕೆ ಹೋಗಿದ್ದಾರೆ. ಜೈ ಶ್ರೀರಾಮ್ ಅನ್ನೋ ಪದವನ್ನ ಬ್ಯಾನ್ ಮಾಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಿದೆ. ಚಿನ್ಮಯ್ ದಾಸ್ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹಿಂದೂಗಳು ಪ್ರತಿಭಟನೆ ನಡೆಸಿದ್ರೆ ಅವರನ್ನ ಅರೆಸ್ಟ್ ಮಾಡ್ತಿದೆ ಬಾಂಗ್ಲಾ ಸರ್ಕಾರ. ಚಿನ್ಮಯ್ ದಾಸ್ ಅವರ ಬಂಧನ ಖಂಡಿಸಿ ಚಟ್ಟೋಗ್ರಾಮ್ ಅನ್ನೋ ನಗರದಲ್ಲಿ ಸಾವಿರಾರು ಇಸ್ಕಾನ್ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಅಲ್ಲಿ ಮತ್ತೆ ಪ್ರತಿಭಟನೆ ನಡೆಸ್ತಿದ್ರು. ಆದರೆ ಈ ಪ್ರತಿಭಟನೆ ವೇಳೆ ಒಬ್ಬ ವಕೀಲನ ಹತ್ಯೆ ಕೂಡ ಆಯಿತು. ಇದನ್ನೇ ಮುಂದಿಟ್ಕೊಂಡು ಬಾಂಗ್ಲಾ ಪೊಲೀಸರು ವಕೀಲನ ಹತ್ಯೆಯನ್ನ ಇಸ್ಕಾನ್ ತಲೆಗೆ ಕಟ್ಟಿದೆ. ಸುಮಾರು 30ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ಬಂಧಿಸಿದೆ. ಬರೀ ಹಿಂದೂಗಳಷ್ಟೇ ಅಲ್ಲ, ಶೇಖ್ ಹಸೀನಾ ಅವರ ಅವಾಮಿ ಲೀಗ್ನ ಕಾರ್ಯಕರ್ತರನ್ನ ಕೂಡ ಯೂನಸ್ ಸರ್ಕಾರ ಬಂಧಿಸೋ ಕೆಲಸ ಮಾಡ್ತಿದೆ. ಪ್ರತಿಭಟನೆ ಹತ್ತಿಕ್ಕೋ ಕೆಲಸ ಮಾಡ್ತಿದೆ. ಇದರ ಜೊತೆಗೆ ಇಸ್ಕಾನ್ ಸಂಸ್ಥೆಯನ್ನ ನಿಷೇಧಿಸೋಕೆ ಬಾಂಗ್ಲಾ ಸರ್ಕಾರ ಚಿಂತನೆ ನಡೆಸಿದೆ. ಇಸ್ಕಾನ್ ಸಂಸ್ಥೆ ಒಂದು ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಾದೆ. ಇದರಿಂದ ದೇಶಕ್ಕೆ ಅಪಾಯಕಾರಿಯಾಗಿದೆ. ಇದನ್ನ ನಿಷೇಧಿಸಿ ಅಂತ ಢಾಕಾ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿದೆ. ಇತ್ತ ಚಿನ್ಮಯ್ ಕೃಷ್ಣದಾಸ್ ಬಿಡುಗಡೆಗೆ ಆಗ್ರಹಿಸಿ ಕೋಲ್ಕತ್ತಾದಲ್ಲಿ ಇಸ್ಕಾನ್ ಸಂಸ್ಥೆ ಪ್ರತಿಭಟನೆ ನಡೆಸಿದೆ. ಚಿನ್ಮಯ್ ಬಿಡುಗಡೆಗಾಗಿ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಬೇಕು ಅಂತ ಕೋರಿದೆ. ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಹೆಚ್ಚಾಗ್ತಿರೋ ಹಿಂಸಾಚಾರ ಬಗೆಹರಿಸಿ ಅಂತ 68 ಮಂದಿ ನಿವೃತ್ತ ನ್ಯಾಯಮೂರ್ತಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಮನವಿ ಸಲ್ಲಿಸಿದೆ.
ಇನ್ನು ಇಸ್ಕಾನ್ ಭಾರತ ಘಟಕ ಬಾಂಗ್ಲಾದಲ್ಲಿ ಲೋಕನಾಥ್ ಮಂದಿರದ ನಡೆದಿರೋ ದಾಳಿಯ ವಿಡಿಯೋವನ್ನು ಎಕ್ಸ್ನಲ್ಲಿ ಶೇರ್ ಮಾಡಿದೆ. ಅಲ್ಲದೆ ಆ ವಿಡಿಯೋ ಪೋಸ್ಟನ್ನು ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಅವರ ಸಂಪುಟ ಸದಸ್ಯೆ ತುಳಸಿ ಗಬ್ಬಾರ್ಡ್ ಅವರಿಗೂ ಟ್ಯಾಗ್ ಮಾಡಿದ್ದಾರೆ. ಬಾಂಗ್ಲಾದೇಶದಲ್ಲಿರೋ ಹಿಂದೂಗಳ ರಕ್ಷಣೆಗೆ ಧಾವಿಸುವಂತೆ ಮನವಿ ಮಾಡಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿ ಮೊಹಮ್ಮದ್ ಯೂನಸ್ ಸರ್ಕಾರ ಈಗ ಪಾಕಿಸ್ತಾನದ ಜೊತೆ ಕೈ ಜೋಡಿಸುತ್ತಿದೆ. 1971ರಲ್ಲಿ ಬಾಂಗ್ಲಾ ವಿಮೋಚನೆ ಆದಮೇಲೆ ಪಶ್ಚಿಮ ಪಾಕಿಸ್ತಾನದ ಜೊತೆ ಎಲ್ಲ ರೀತಿಯ ವ್ಯಾಪಾರ ಸಂಪರ್ಕ ಬಂದ್ ಮಾಡಿತ್ತು. ಆದರೆ ಕಳೆದ ವಾರ ಪಾಕಿಸ್ತಾನದಿಂದ ಹಡಗೊಂದು ಬಂದಿದೆ. ಈಗ ಪಾಕಿಸ್ತಾನದ ಸರ್ಕಾರ ಈ ಹಡಗಿನ ಮೂಲಕ ಬಾಂಗ್ಲಾಕ್ಕೆ ಮದ್ದುಗುಂಡುಗಳನ್ನು ಪೂರೈಸುತ್ತಿದೆ ಅನ್ನೋ ಆರೋಪ ಕೇಳಿಬರ್ತಿದೆ. 1971ರಲ್ಲಿ ಯಾವ ಭಾರತ ದೇಶ ಈ ಬಾಂಗ್ಲಾದೇಶ ಉದಯಕ್ಕೆ ಸಹಾಯ ಮಾಡ್ತೋ ಇದೇ ದೇಶದ ವಿರುದ್ಧವೇ ಈಗ ಅಲ್ಲಿನ ಜನ ತಿರುಗಿ ಬೀಳೋಕ್ಕೆ ಮುಂದಾಗಿದ್ದಾರೆ. 53 ವರ್ಷ ಆದಮೇಲೆ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ಸ್ನೇಹ ಮಾಡಿಕೊಂಡು ಭಾರತೀಯರಿಗೆ ಭಾರತ ಮೂಲದ ಸಂಸ್ಥೆಗಳನ್ನು ಮೂಲಭೂತವಾದಿ ಅನ್ನೋ ಹಣೆಪಟ್ಟಿ ಕಟ್ಟಿ ಕಾಟ ಕೊಡ್ತಿದೆ. ಬಾಂಗ್ಲಾದೇಶ ಈಗ ಭಾರತ ಮಾಡಿದ ಉಪಕಾರವನ್ನೇ ಮರೆತು ದ್ವೇಷ ಕಾಡ್ತಿದೆ.